ಫ್ರೆಂಡ್ಸ್ D-7500 ಕ್ಯಾಮ್ರಾ ಇದು. ಮ್ಯಾನ್ಯಲ್ ಆಗಿ ಫೋಟೋ ಯಾವ ರೀತಿ ತೆಗಿಬೇಕು ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡ್ತಿರ್ಬೋದು ಈ ತರ ಜೂಮಿಂಗ್ ಒಂದು ಲೆನ್ಸ್ ಇದೆ ಬರ್ತೈತಿ ಫ್ರೆಂಡ್ಸ್. ಈ ತರ ನಾವು ಮಾಡ್ಕೊಳಕ್ ಬರ್ತೈತಿ. ಇದು D-7500 ಕ್ಯಾಮ್ರಾದ ಇದು. ಸೊ ಈ ತರ ಸೆಟ್ಟಿಂಗ್ ಇದೆ. ಓಕೆ, ಇದು ಮೆನು, ಇದು ಡಿಲೀಟು, ಇದು ಫೋಟೋ ವ್ಯೂ ನೋಡೋಕೆ, ಫೋಟೋ ತೆಗಿತಿರ್ತೀವಲ್ಲ ಆ ಫೋಟೋವನ್ನು ನೋಡೋಕೆ. ಇದು ಆನ್ ಬಟನು, ಆಫ್ ಬಟನ್ ಆನ್ ಮಾಡುವ. ಆನ್ ಮಾಡಿದ ತಕ್ಷಣ ಈ ಥರ ಟಚ್ ಸ್ಕ್ರೀನ್ ಬರ್ತೈತಿ. ಮೊದಲಿಗೆ ಯಾವ ರೀತಿ ಸೆಟ್ಟಿಂಗ್ ಮಾಡ್ಕೋಬೇಕು ಅನ್ನೋದನ್ನು ಮೆನು ಆಪ್ಷನ್ಸ್ಗೆ ಹೋಗಬೇಕು. ISO ಸೆನ್ಸಿಟಿವ್ ಸೆಟ್ಟಿಂಗ್ಸ್ ಎಷ್ಟಿರಬೇಕು ಅಂತಂತಂದರೆ ಮಿನಿಮಮ್ ಏನಿಲ್ಲ ಅಂತಂದ್ರೆ 400 ಇರಬೇಕು. ನಾನು 400 ಸೆಟ್ ಮಾಡ್ಕೊಂಡಿದ್ದೀನಿ. ಮ್ಯಾನ್ಯಲ್ ಆಗಿ ಸೆಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ISO 400 ಇದೆ. ಸೊ ಈ ರೀತಿ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅಂತಂದ್ರೆ ISO ಇದಿಲ್ಲ, ಇಲ್ಲಿ ಬಂದು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಾರ್ಮಲ್ ಆಗಲಿ ಐ ತಗೊಳ್ಳಿ. ನಾನು 5 ತಗೊತಾ ಇದ್ದೀನಿ. ಈ ಬಟನ್ ಇದೆಯಲ್ಲ, ಈ ಬಟನ್ ಹಿಡ್ಕೊಂಡು ತಿರ್ಸ್ಬೇಕು, ವೀಲ್ ತಿರ್ಸ್ಬೇಕು. 125 ಇರಬೇಕು. ನಾನು ಈಗ 125 ಇಟ್ಕೊಂಡಿದ್ದೀನಿ. 125. ಆಮೇಲೆ F8 ಇದೆಯಲ್ಲ, ಇದು F7 ಇಟ್ಕೋಬೇಕು. F7 ಇಟ್ಕೋಬೇಕಂತಂದ್ರೆ ಇಲ್ಲಿ ಮೇಲ್ಗೆ ಮುಂದುಗಡೆ ಒಂದು ಬಟನ್ ಇದೆ, ಇಲ್ಲಿದೆ. ಇದನ್ನ ತಿರ್ಸ್ಕೋಬೇಕಾಗುತ್ತೆ. ಇದನ್ನ ತಿರ್ಸ್ಕೊಂತೀನಿ ಈಗ. ನೋಡಿ ಫ್ರೆಂಡ್ಸ್, 7.1 ಆಯಿತು. ಎಷ್ಟು ನಿಮಗೆ ಬೆಳಕಿನ ಅವಶ್ಯಕತೆ ಎಷ್ಟು ಇರ್ತೈತೆ ಅಷ್ಟು ನೀವು ಇಲ್ಲಿ ಸೆಲೆಕ್ಷನ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಫ್ಲಾಶ್ ಆಯಿತು. ಈ ಥರ ಒಂದು ಬಟನ್ ಇಲ್ಲಿ ಕ್ಲಿಕ್ ಮಾಡಿದ್ನಿ ಅಂತಂದರೆ ಇದು ಒಂದು ಆನ್ ಆಗುತ್ತೆ. ಇಲ್ಲಿ ನೋಡಿ, ಈಗ ಕ್ಲಿಕ್ ಆಗುತ್ತೆ ಫೋಟೋ. ಸೊ ಈ ಥರ ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು, ಕ್ಲಿಕ್ ಆಯಿತು. ಓಕೆ ಗೈಸ್, ಇದಾಯಿತು ವಿಡಿಯೋ. ಹೆಚ್ಚಿನ ಮಾಹಿತಿ ಏನಾದರೂ ಬೇಕಿದ್ರೆ ಈ ಒಂದು ಕ್ಯಾಮ್ರಾ ಬಗ್ಗೆ ಕಮೆಂಟ್ ಮಾಡಿ ಸೆಕ್ಷನಲ್ಲಿ.